ನಮಸ್ತೆ ಫ್ರೆಂಡ್ಸ್, ನಂದಿ ವ್ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಯಾವ ರೀತಿ ಮಾಡಿಕೊಂಡೆ, ಆದರೆ ಈ ರೀತಿ ಅಂತೂ ಯಾವತ್ತೂ ಮಾಡಿಕೊಂಡಿರಲಿಲ್ಲ. ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಜೊತೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ಹಂಚ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಹಾಗೆ ನಿಮ್ಗೆ ಹೆಂಗನ್ನಿಸ್ತು ಅಂತ ಕಮೆಂಟ್ ಮಾಡೋದು ಮರಿಬೇಡ್ರಿ. ಇದೊಂದು ಪುಟ್ಟ ವಿಡಿಯೋ ಆಗಿರುತ್ತೆ, ಖಂಡಿತವಾಗೂ ಕೊನೆಯವರೆಗೂ ನೋಡಿ. ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋ ವಿತ್ ವೀಣಾರಾಮ್. ಬನ್ನಿ. ಆವತ್ತಿನ ದಿವಸ ಅಂದರೆ 14/5 ಆಗಿರುತ್ತೆ. ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಾನು ವಿಡಿಯೋ, ಟೈಮ್ ಸಿಗಲಿಲ್ಲ. ಬೆಳಗಿನ ಜಾವ ಮಾಮೂಲಿ ಅಲ್ವಾ, ಹೀಗೆ ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು ಈ ರೀತಿ ಸಿಂಪಲ್ ರಂಗೋಲೆ ಹಾಕ್ಕೊಂಡಿದ್ದೆ. ನೋಡಿ, ನಮ್ಮ ತುಳಸಿ ಗಿಡ ಅಂತೂ ಸ್ವಲ್ಪ ಬಾಡಿದೆ ನೋಡಿ. ಇದು ಬಸಳೆ ಸೊಪ್ಪು ಗಿಡ ಆಗಿರುತ್ತೆ ಕಣ್ರಿ. ಈ ರೀತಿಯಾಗಿ ರಂಗೋಲೆ ಎಲ್ಲ ಹಾಕ್ಕೊಂಡೆ. ಮತ್ತು ಮಾಮೂಲಿಯಾಗಿ ಮನೆಯೆಲ್ಲ ಒರೆಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೋಸೆಗೆ ಹಿಟ್ಟಿಗೆ ನೆನೆಹಾಕಿದ್ದೆ. ಅಂದರೆ ದೋಸೆಗೆ ನೆನೆಸಿದ್ದೆ. ದೋಸೆ ಹಿಟ್ಟು ರುಬ್ಬಿಸ್ಕೊಬಂದು ಈ ರೀತಿಯಾಗಿ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಆಲೂಗಡ್ಡೆ ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ. ಹಾಗೆ ಪಲ್ಯಕ್ಕೆ ಎಣ್ಣೆ ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಆದ ನಂತರ ಈ ರೀತಿಯಾಗಿ ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ನೋಡಿ, ನೀವು ಕೇಳ್ಬೋದು ಇಲ್ಲಿ ಏನಪ್ಪ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀರಾ ಪಲ್ಯಕ್ಕೆ, ಹಸಿರು ಮೆಣಸಿನ್ಕಾಯಿ ಅಲ್ವಾ ಅಂತ. ನಮ್ಮ ಯಜಮಾನ್ರಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಆ ಕಾರಣಕ್ಕಾಗಿ ಹಸಿ ಮೆಣಸಿನ್ಕಾಯಿ ಬೇಡ ಅಂತ ಈ ರೀತಿಯಾಗಿ ಒಣಗಿದ ಮೆಣಸಿನ್ಕಾಯಿ ಹಾಕಿ ಪಲ್ಯ ರೆಡಿ ಮಾಡಿಕೊಂಡೆ. ಚೆನ್ನಾಗಿತ್ತು ಕಣ್ರಿ, ಒಣಗಿದ ಮೆಣಸಿನ್ಕಾಯಿ ಹಾಕಿದ್ರೂ ಸಹಿತ. ಹಾಗೆ ಈಗೆಲ್ಲ ರೆಡಿ ಮಾಡಿದ ನಂತರ ನಾನು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ನಲ್ಲ, ಹಾಗೆ ದೇವ್ರ ಪೂಜೆ ಮಾಡಿಕೊಂಡೆ. ಬರ್ತ್ಡೇ ದಿವಸ ದೇವರೇ ಕಾಪಾಡು ನಮ್ಮಪ್ಪ ಅಂತ ಈ ರೀತಿಯಾಗಿ ಎಲ್ಲ ನೋಡಿ ಹೂವೆಲ್ಲ ಇಟ್ಟು ಮಲ್ಲಿಗೆ ಹೂವು ತಂದಿದ್ದೆ. ಮಲ್ಲಿಗೆ ಹೂವನ್ನ ಕಟ್ಟಿ ದೇವ್ರಿಗೂ ಸಹ ಮಲ್ಲಿಗೆ ಹೂವನ್ನ ಇಟ್ಟು ಈ ರೀತಿಯಾಗೆಲ್ಲ ಪೂಜೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಸಿದ್ಧ ಆದೆ ನಾನು. ಇಲ್ಲಿ ದೇವಸ್ಥಾನಕ್ಕೆ ಸಹ ಹೋಗೋಕ್ಕೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದೆ. ನಿಮಗೆ ಹೇಳ್ತಾ ಇದ್ದೀನಲ್ವ, ನಮ್ಮವ್ರಿಗೆ ಹುಷಾರಿರಲಿಲ್ಲ ಅಂತ. ಆ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಸೀರೆ ಇತ್ತು, ನಾನು ಪರ್ಚೇಸ್ ಏನು ಮಾಡಿಲ್ಲ. ಹೊಸ ಸೀರೆ, ಡ್ರೆಸ್ಸು ಯಾವುದೂ ಸಹ ಅದೇ ಸೀರೆಗೆ ಬೇರೆ ಬ್ಲೌಸ್ ಮ್ಯಾಚ್ ಮಾಡಿಕೊಂಡು ಈ ರೀತಿಯಾಗಿ ರೆಡಿ ಆದೆ. ಸಿಂಪಲ್ಲಾಗಿ ಒಂದು ಬೇಜಾರೇ ಅಂತ ಹೇಳ್ಬೋದು. ಅವ್ರಿಗೆ ಹುಷಾರಿಲ್ಲ, ಎಂದಪ್ಪ ಈ ಸೆಲೆಬ್ರೇಷನು ಏನಕ್ಕಪ್ಪ ಅಂತ. ಹಾಗೆ ಇದು ಫೇಮಸ್ ಆದ ದೇವಸ್ಥಾನ ಅಂತ ಹೇಳ್ಬೋದು, ಹಾಗೆ ತುಂಬ ಸತ್ಯವಾದ ದೇವಸ್ಥಾನ ಅಂತ ಹೇಳ್ಬೋದು. ಈ ವಿಡಿಯೋ ಬೇಕಾದರೆ ನಮ್ಮ ನಂದಿ ವ್ಲಾಗ್ಸಲ್ಲಿದೆ, ಖಂಡಿತವಾಗಿ ನೋಡಿ. ಪೂರ್ತಿಯಾಗಿ ಡೀಟೇಲಾಗಿ ವಿಡಿಯೋ, ಲೊಕೇಶನು ಎಲ್ಲ ನಾನು ಮಾಡಿದ್ದೀನಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಕಣ್ರಿ. ಈ ದೇವಸ್ಥಾನ ಅಂತೂ ತುಂಬಾ ಸತ್ಯವಾದ ದೇವಸ್ಥಾನ. ನಾನು ಪ್ರತಿ ಮಂಗಳವಾರ ಹೋಗ್ತೀನಿ, ಅಭಿಷೇಕ ಎಲ್ಲ ನಡೆಯುತ್ತೆ. ತುಂಬ ಚೆನ್ನಾಗಿದೆ. ಯಾವತ್ತಾದರೂ ನೀವು ಮುಳಬಾಗಿಲು ಸೈಡ್ ಬಂದರೆ ಅಥವಾ ಈ ಕಡೆ ಬಂದು ಈ ದೇವಸ್ಥಾನನ ಭೇಟಿ ಮಾಡಿ ದೇವ್ರ ಕೃಪೆ ಕಟಾಕ್ಷಕ್ಕೆ ಪಾತ್ರರಾಗಿ ಅಂತ ನಾನಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಕಣ್ರಿ. ನಿಜಕ್ಕೂ ಹೇಳಬೇಕಂದ್ರೆ ಸತ್ಯವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಈ ರೀತಿ ಸೆಲ್ಫಿ ತಕ್ಕೊತಾ ಇದ್ದೀನಿ. ದೇವಸ್ಥಾನ ಹತ್ರ ತುಂಬಾ ಬಿಸಿಲಿತ್ತು. ಸರಿ, ಸುಮಾರು ಒಂದು 12 ಗಂಟೆ ಮೇಲೇ ಆಗಿತ್ತು ಕಣ್ರಿ. 12ರಿಂದ 12:15 ಆಗಿತ್ತು. ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ ನೋಡಿ, ಇದು ಶ್ರೀನಿವಾಸ ಮುಳಬಾಗ್ಲು ಆಗಿರುತ್ತೆ. ಎಲ್ಲ ಪೂರ್ತಿ ನೋಡ್ತಾ ಇದ್ದೀರಲ್ವ ನೋಡಿ, ಬೆಟ್ಟ, ಊರು ಎಲ್ಲ ಈ ರೀತಿಯಾಗಿ ಮುಳಬಾಗ್ಲು ನಗರ ಆಗಿರುತ್ತೆ. ತುಂಬ ಸತ್ಯವಾದ ದೇವಸ್ಥಾನ, ಪದೇ ಪದೇ ಹೇಳ್ತಾ ಇದ್ದೀನಿ. ಖಂಡಿತವಾಗೂ ಒಂದು ಸರಿ ವಿಸಿಟ್ ಮಾಡಿ. ನಂತರ ದೇವಸ್ಥಾನ ಎಲ್ಲ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ. ಈ ರೀತಿ ದೋಸೆ ಮಾಡ್ಕೊಳ್ಳೋಣ ಅಂತ ತಟ್ಟೆಯಲ್ಲಿ ದೋಸೆ, ಪಲ್ಯ, ಚಟ್ನಿ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೆ. ಹಾಗೆ ನಮ್ಮನೆಗೆ ಒಬ್ಬರು ನೆಂಟರು ಅಂತಲೇ ಹೇಳ್ಬೋದು, ಅತಿಥಿ ಅಂತ ಸಹ ಹೇಳ್ಬೋದು. ಇವರು ನಮ್ಮ ಹೋಟೆಲ್ಗೆ ರೆಗ್ಯುಲರ್ ಕಸ್ಟಮರ್ ಆಗಿರ್ತಾರೆ. ಬೋಟಿ ವ್ಯಾಪಾರ ಮಾಡ್ತಾರೆ, ಮಾಯಂಡಿ ಅಂತ. ನಾವು ಹೋಟೆಲ್ ತೆಗ್ದಿಲ್ಲದೆ ಇರೋ ಕಾರಣಕ್ಕೆ ಹಾಗೆ ನಮ್ಮ ಮನೆಗೆ ಬಂದಿದ್ದರು, ದೋಸೆ ಸಹ ತಿಂದರು. ಹಾಗೆ ನಾವು ಕೋಲಾರಕ್ಕೆ ಹೊರಟ್ವಿ. ಈ ರೀತಿಯಾಗಿ ಒಂದು ಸರಿ ನೋಡ್ಕೊಬರೋಣ, ಚೆಕ್ ಮಾಡಿಸ್ಕೊಬರೋಣ ನಮ್ಮವ್ರಿಗೆ ಅಂತ. ಹಾಗೆ ಹೋದಾಗ ನಾವು ಏನು ಅಂತ ಸ್ಪೆಷಲಾಗಿ ಏನು ಬರ್ತ್ಡೇ ಸೆಲೆಬ್ರೇಷನ್ ಏನೂ ಮಾಡಿಲ್ಲ. ಹಾಗಾಗಿ ಆ ಹೋಟೆಲಲ್ಲಿ ಗೋಬಿ ರೈಸ್ ತಿಂದ್ವಿ. ನಿಮಗೂ ವಿಡಿಯೋ ಹಾಕಿದ್ದೀನಿ ನೋಡಿ. ಆ ಹೋಟೆಲ್ದು ಶ್ರೀನಿವಾಸ ಗ್ರ್ಯಾಂಡ್ ಅಂತ ಕೋಲಾರಲ್ಲಿ ಇರುತ್ತೆ. ಹಾಗೆ ಮುಳಬಾಗ್ಲಿಗೆ ಬಂದು ಸ್ವೀಟ್ ಏನು ಮನೆಯಲ್ಲಿ ಮಾಡಿಲ್ಲ ಅಂತ, ಇದು ಫೇಮಸ್ ಬೇಕ್ರಿ ಆಗಿರುತ್ತೆ ನಮ್ಮ ಮುಳಬಾಗ್ಲಲ್ಲಿ, ಶ್ಯಾಮ್ಲಾ ಸ್ವೀಟ್ ಅಂತ. ಈ ಶ್ಯಾಮ್ಲಾ ಸ್ವೀಟಲ್ಲಿ ಸ್ವೀಟೆಲ್ಲ ತಗೊಂಡು
ಮನೆಗೆ ಬಂದೆ. ಮನೇಲಂತೂ ಇನ್ನು ಸ್ವೀಟ್ ಮಾಡಿಲ್ಲ, ಸ್ವಲ್ಪ ಆದರೂ ಸ್ವೀಟ್ ತೊಗೊಂಬ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಹಾಗಾಗಿ ನಾವು ಸ್ವೀಟ್ ತೊಗೊಂಡು ಮನೆಗೆ ಬಂದ್ವಿ. ನೋಡಿ, ಇದೇ ಆಗಿರುತ್ತೆ ಆ ಸ್ವೀಟಂತೂ. ಈ ಸ್ವೀಟಂತೂ ನನ್ನ ಫೇವ್ರೆಟ್ ಸ್ವೀಟು ಅಂತ ಹೇಳ್ತೀನಿ. ನನಗಂತೂ ತುಂಬಾ ಇಷ್ಟ ಚಂಪಾಕಲಿ ಅಂದರೆ. ಆ ರೀತಿಯಾಗಿ ನನಗೊಂದು ನಮ್ಮವ್ರಿಗೊಂದು ಅಂತ 2 ಕರೆಕ್ಟಾಗಿ ಸ್ವೀಟ್ ತಂದು ಈ ರೀತಿಯಾಗಿ ನಾನು ನಮ್ಮ ಮನೆಯವರು ಇಬ್ಬರು ಸಹ ತಿಂದ್ವಿ. ಸೆಲೆಬ್ರೇಷನ್ ಅಂತ ಏನಿಲ್ಲ, ಹೀಗಾಗಿ ಇಷ್ಟು ಮಾತ್ರ ಸೆಲೆಬ್ರೇಷನ್ನು ಮಾಡ್ಕೊಂಡ್ವಿ ಅಂತ ಹೇಳ್ಬೋದು. ಹಾಗಾಗಿ ಯಾವಾಗಲೂ ಜಾಸ್ತಿ ಜೋರಾಗಿ ಏನು ಸೆಲೆಬ್ರೇಷನ್ ಮಾಡಲ್ಲ, ಹಾಗೆ ಸಿಂಪಲ್ಲಾಗಿ ಇವಾಗ ಸ್ವಲ್ಪ ಕಡಿಮೆನೇ ಆಯಿತು ಅಂತ ಹೇಳ್ಬೋದು. ನೋಡಿ, ಅವತ್ತಿನ ದಿವಸ ತೆಗ್ದಿರೋ ಅಂತಹ ಫೋಟೋ ಕ್ಲಿಪ್ಪಿಂಗ್ ಇದಾಗಿರುತ್ತೆ ಕಣ್ರಿ. ಹೆಂಗೆ ಅನಿಸ್ತು ಅಂತ ವಿಡಿಯೋ ಕಮೆಂಟ್ ಮಾಡೋದು ಮರಿಬೇಡಿ. ವಿಡಿಯೋಗೊಂದು ಲೈಕ್ ಕೊಡಿ. ಇದಾಗಿತ್ತು ಬರ್ತ್ಡೇ ಸೆಲೆಬ್ರೇಷನ್ ಸಿಂಪಲ್ ವಿಡಿಯೋ. ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮೊಂದಿಗಿರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು.